ನಮಸ್ಕಾರ, ಸುಪ್ರಭಾತ. ತಮ್ಮ ಈ ಬೆಳಗೂ ಕೂಡ ಕವಿತೆಯ ಪ್ರಭೆಯಿಂದ ಹೊಂಬೆಳಗಾಗಲಿ ಎನ್ನುವ ಸದಾಶಯದೊಂದಿಗೆ ಕಥಾಸಾರ ಬಾಣಭಟ್ಟನ ಕಾದಂಬರಿಯ ರುಚಿಯನ್ನು ನಿಮಗಾಗಿ ಹೊತ್ತು ತಂದಿದೆ. ಗದ್ಯಂ, ಪದ್ಯಂ, ವದ್ಯಂ, ಹೃದ್ಯಂ ಅಂತಾರೆ. ಅತ್ಯಂತ ಹೃದಯವೂ ಸದಾ ವದ್ಯವೂ ಆಗಿರುವಂತಹ, ಸದಾ ವಂದ್ಯವೂ ಆಗಿರುವಂತಹ ಗದ್ಯ ಕಾವ್ಯದಲ್ಲಿ ಅಪ್ರತಿಮವಾದ, ಅನೂಹ್ಯವಾದ ಹೆಸರನ್ನು ಹೊಂದಿರುವ ಬಾಣಭಟ್ಟನ ಕಾದಂಬರಿಯ ರುಚಿಯನ್ನು ನಾವೆಲ್ಲ ಆಸ್ವಾದಿಸೋದಕ್ಕಾಗಿ ಇಲ್ಲಿ ಉತ್ಸುಕರಾಗಿ ಸೇರಿಕೊಂಡಿದ್ದೇವೆ. ಬೆಳಗಿನ ಹೊತ್ತಿನಲ್ಲಿ ಪರಮಾತ್ಮನ ಧ್ಯಾನವಾಗಬೇಕು. ಪರಮಾತ್ಮ ಧ್ಯಾನದೊಟ್ಟಿಗೆ ಪರಮಾತ್ಮ ಸದೃಶವಾದ ವಿದ್ಯೆಗಳ ಧ್ಯಾನವಾಗಬೇಕು. ಕೇವಲ ಧ್ಯಾನವಾದರೆ ಸಾಕೆ, ರಸದ ಸ್ನಾನವೂ ಆಗಬೇಕು. ಹಾಗಾಗಿ ಈ ಧ್ಯಾನ ಸ್ನಾನಗಳ ಒಂದು ಶುಭಾವಸರದಲ್ಲಿ ನಾವೆಲ್ಲ ಈ ಗದ್ಯ ಕಾವ್ಯದ ರುಚಿಯನ್ನು ಆಮೂಲಾಗ್ರವಾಗಿ ಚಪ್ಪರಿಸೋಣ. ಬಾಣಭಟ್ಟನ ಕುಲವನ್ನು ಕುರಿತು ಹೇಳುತ್ತಿದ್ವಿ. ಸಾರಸ್ವತ ವಂಶದಲ್ಲಿ ಹುಟ್ಟಿದವನು, ವತ್ಸಗೋತ್ರದ ಉತ್ಪನ್ನನು ಅನ್ನುವುದಾಗಿ ಹೇಳ್ತಾ ಇದ್ವಿ. ಬಾಣ ಶ್ರೀಹರ್ಷ ಕವಿಯ ಆಸ್ಥಾನ ಕವಿಯಾಗಿದ್ದು, ಅವರೀರ್ವರ ಒಡನಾಟವಾಗಲಿ ಅಥವಾ ಪರಸ್ಪರರಿಗೆ ಇದ್ದ ಗೌರವ ಭಾವವಾಗಲಿ ಇವೆಲ್ಲವನ್ನು ನೋಡಿದ್ದೇವೆ. ನಮ್ಮ ಬಾಣಭಟ್ಟನಿಗೆ ಮಡಿಮೈಲಿಗೆಗಳ ಕಾಟವಿಲ್ಲ. ಅವನು ಕಳೆದ ಸಂಚಿಕೆಯಲ್ಲಿ ತಮ್ಮಲ್ಲಿ ಹೇಳ್ತಿದ್ವಿ, ಸರಸ್ವತಿ ದೂರ್ವಾಸನಿಂದ ಶಾಪಗ್ರಸ್ತಳಾಗಿ ಭುವಿಗೆ ಬಂದು ಸಾವಿತ್ರಿಗೆ ದಧೀಚಿಯಿಂದ ಸಂತಾನವಾಗಿ ಶ್ರೀವತ್ಸ ಹುಟ್ಟಿದ ಅನ್ನುವುದಾಗಿ. ನಮ್ಮ ಬಾಣ ಹೇಳ್ತಾನೆ, ಲಕ್ಷ್ಮೀದೇವಿ ಒಂದೊಮ್ಮೆ ಕೆಳಗೆ ಬಂದಾಗ ಶ್ವೇತಕೇತು ಮಹರ್ಷಿಯೊಡನೆ ಕೂಡಿಕೊಂಡು ಪುಂಡರೀಕ ಎನ್ನುವಂತಹ ತಾಪಸ ಕುಮಾರ ಹುಟ್ಟಿದ. ಪುಂಡರೀಕ ಅಂದರೆ ಕಮಲದ ಪುಷ್ಪ. ಕಮಲಿನಿಯಾದಂತಹ ತಾಯಿ ಲಕ್ಷ್ಮಿಯ ಗರ್ಭಸಂಜಾತನಾಗಿದ್ದರಿಂದ ಮತ್ತು ಶ್ವೇತಕೇತು ಮಹರ್ಷಿಯ ಮಗನಾಗಿ ಹುಟ್ಟಿದ್ದರಿಂದ ಪುಂಡರೀಕ ಎನ್ನತಕ್ಕಂತಹ ಹೆಸರಿಟ್ಟಿದ್ದಾರೆ. ಈ ಪುಂಡರೀಕನೇ ನಮ್ಮ ಕಥಾನಾಯಕ. ಅದನ್ನು ನಾವೆಲ್ಲ ಚೆನ್ನಾಗಿ ಆಸ್ವಾದಿಸೋಣ ಹಂತ ಹಂತವಾಗಿ. ಯಾವ ಮಡಿ ಮೈಲಿಗೆಗಳ ಕಾಟಗಳಿಲ್ಲದೆ ನಮ್ಮ ಬಾಣಭಟ್ಟ ಘನಮೋಹನವಾಗಿ, ಕುಸುಮ ಕೋಮಲವಾಗಿ ಹಲವು ವರ್ಣನೆಗಳನ್ನು ಮಾಡ್ತಾನೆ. ಕಾದಂಬರಿಯನ್ನು ಓದುತ್ತಾ ನಮಗೆ ಅನಿಸೋದುಂಟು, ಏನಪ್ಪ ಎಲ್ಲೋ ಪ್ರಾರಂಭವಾದಂತಹ ಒಂದು ವಾಕ್ಯ ಕೆಲವು ಪುಟಗಳಾದ ಮೇಲೆ ಮುಗಿಯುತ್ತೆ. ಅಸ್ಥಿ ಅನ್ನುವುದಾಗಿ ಪ್ರಾರಂಭವಾಗಿ ಬಿಟ್ಟರೆ ಅದೆಷ್ಟೋ ವಾಕ್ಯಗಳ ನಂತರ ಶೂದ್ರಕೋ ನಾಮ ರಾಜ ಅನ್ನುವುದಾಗಿ ಬರುತ್ತೆ. ಅಲ್ಲಿಗೆ ಇದನ್ನು ಹೀಗಳೆಯುವುದಲ್ಲ, ಏನಪ್ಪ ಇಷ್ಟೊಂದು ಏಕತಾನತೆ ಅನ್ನುವುದಲ್ಲ, ಅಷ್ಟು ಬರೆವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಮಕ್ಕಳಿಗಾಗಿ ಹೇಳ್ತೇನೆ, ವಿನೋದಕ್ಕಾಗಿ ಎಲ್ಲರೂ ಹೇಳ್ತಿರ್ತೇವೆ. ಯಾವುದೋ ಒಂದು ಪರೀಕ್ಷೆಯಲ್ಲಿ, ಪುರಾಣದ ಪರೀಕ್ಷೆಯಲ್ಲಿ ಕೇಳ್ತಾರಂತೆ ಗುರುಗಳು, ಭೀಮ ಜರಾಸಂಧನನ್ನು ಹೇಗೆ ಕೊಂದಿದ್ದಾನೆ, 3 ಪುಟಗಳ ಒಂದು ಉತ್ತರವನ್ನು ಬರೆಯಿರಿ ಎನ್ನುವುದಾಗಿ. ಆಗ ಒಬ್ಬ ವಿದ್ಯಾರ್ಥಿ ಬರೀತಾನಂತೆ, ಭೀಮನು ಜರಾಸಂಧನನ್ನು ಗುದ್ದಿ 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 3 ಪುಟಗಳವರೆಗೂ ಗುದ್ದಿ ಬರೆದು ಕೊನೆಯ ಶಬ್ದವಾಗಿ ಕೊಂದನು ಅನ್ನುವುದಾಗಿ ಬರೀತಾನಂತೆ. ಆಧುನಿಕ ಕಾಲದಲ್ಲಿ ನಮ್ಮೆಲ್ಲರ ಬುದ್ಧಿಮತ್ತೆ ಇಷ್ಟಕ್ಕೆ ಸೀಮಿತ. ಆದರೆ ಗುದ್ದಿ ಮಾಡುವ ಸಾಹಸಕ್ಕಿಂತ ಗುದ್ದಲಿಯಾಗಿ ಎಲ್ಲವನ್ನು ಅಗೆದು ಮೊಗೆದು ಕೊಡುವಂತಹ ನಮ್ಮ ಬಾಣಭಟ್ಟನ ಕವಿತಾ ಸಾಮರ್ಥ್ಯಕ್ಕೆ ಏನೆನ್ನಬೇಕು? ಅದಕ್ಕಾಗಿ ಪಂಚಾನನ ಅಂತ ಕರೆದಿದ್ದಾರೆ. ಇಂತಹ ಬಾಣಭಟ್ಟ ಬರೆದದ್ದು ವಿಚಾರವನ್ನು ತಿಳಿಯೋದೇ ಒಂದು ದೊಡ್ಡ ವಿಚಾರ. ಮುನಿಪುಂಗವರೆಲ್ಲರೂ ಇದ್ದಂತಹ ಕುಟುಂಬದಲ್ಲೇ ಜನಿಸಿದವ ಇವನು ಅನ್ನುವುದಾಗಿ ಹೇಳ್ತಾರೆ. ಆ ಮನೆಯಲ್ಲಿದ್ದ ಮುನಿಗಳೆಲ್ಲ ಏನಪ್ಪ ಮಾಡ್ತಿದ್ರು ಅಂದರೆ, ಇವರನ್ನು ಪ್ರಾಜ್ಞರು ಗಣೇಶರು ಕುಕ್ಕುಟ ವ್ರತಾಹ ಅಂತ ವರ್ಣಿಸ್ತಾರೆ. ಅಂದರೆ ಒಂದು ಕೋಳಿ ಮೊಟ್ಟೆಯ ಗಾತ್ರದಷ್ಟು ಆಹಾರವನ್ನು ತಿನ್ನುತ್ತಾ ಇದ್ದರು. ಇದನ್ನು ಅನ್ಯಥಾ ಭಾವಿಸಿಕೊಳ್ಳಬಾರದು. ಅನಗತ್ಯ ಕರ್ತರಿ ಪ್ರಯೋಗಗಳನ್ನು ಮಾಡಿಕೊಂಡು ಕೋಳಿ ಮೊಟ್ಟೆಯನ್ನು ತಿಂತಾ ಇದ್ರು ಅಂತ ಮಾಡಿಕೊಳ್ಳಬಾರದು. ಕೋಳಿ ಮೊಟ್ಟೆಯ ಗಾತ್ರದ ಆಹಾರವನ್ನು ಮಾತ್ರ
ಇಡೀ ದಿವಸದಲ್ಲಿ ಒಂದು ಸಾರಿ ತಿಂತಾ ಇದ್ರಂತೆ. ಹಾಗಾಗಿ ಇವರನ್ನು ಕುಕ್ಕುಟ ವ್ರತಾಹ ಅಂತ ಕರೆದಿದ್ದಾರೆ. ಅಂದರೆ ಅಲ್ಪ ಆಹಾರ, ಅನಲ್ಪ ಚಿಂತನ, ಅಲ್ಪ ಆಹಾರ, ಅನಲ್ಪ ವಿಚಾರ, ಇದನ್ನು ಮಾಡೋದು ಈ ಮುನಿಗಳ ಒಂದು ಪರಂಪರೆಯಲ್ಲಿ. ಅಲ್ಲಿಯೇ ಹುಟ್ಟಿ ಬೆಳೆದವನು ನಮ್ಮ ಬಾಣಭಟ್ಟ. ಚೆನ್ನಾಗಿ ದಕ್ಷರು, ಅಬೈಡಾಲ ವೃತ್ತಾಂತರು ಮುಂತಾಗಿ ತನ್ನ ಕುಲದವರೆಲ್ಲರನ್ನ, ವಂಶಜರನ್ನು ಚೆನ್ನಾಗಿ ವರ್ಣನೆ ಮಾಡುತ್ತಾನೆ. ಆ ವರ್ಣನೆಗಳಲ್ಲಿ ತನ್ನ ಹುಟ್ಟನ್ನು ಕೂಡ ಹೇಳಿಕೊಳ್ತಾನೆ. ತಪಸ್ವಿ ಸದೃಶನಾದಂತಹ ಕುಬೇರ ಎನ್ನುವಂತಹವನೊಬ್ಬನಿದ್ದನಂತೆ. ಅವನ ಮಗ ಪಶುಪತಿ. ಆ ಪಶುಪತಿಯ ಮಗ ಅರ್ಥಪತಿ. ಆ ಅರ್ಥಪತಿಯ ಮಗ ಚಿತ್ರಭಾನು. ಕುಬೇರ, ಪಶುಪತಿ, ಅರ್ಥಪತಿ ಮತ್ತು ಚಿತ್ರಭಾನು, ನಾಲ್ಕನೆಯವನಾಗಿ ಚಿತ್ರಭಾನು. ಆ ಚಿತ್ರಭಾನುವಿನ ಹೆಂಡತಿ ರಾಜಾದೇವಿ. ಈ ದಂಪತಿಗಳ ಮಗನೇ ಬಾಣಭಟ್ಟ ಎನ್ನುವುದಾಗಿ ತಾನೇ ಹೇಳಿಕೊಂಡಿದ್ದಾನೆ, ಸ್ವವಿವರವನ್ನು ಕೊಟ್ಟಿದ್ದಾನೆ. ಈ ಚಿಕ್ಕ ವಯಸ್ಸಿನ ಹಸುಗೂಸು ತಾಯಿಯ ಮಮತೆಯಲ್ಲಿ ಬೆಳೆಯಬೇಕಾಗಿತ್ತು. ಆದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಾಣನಿಗೆ ಮಾತೃವಿಯೋಗವಾಗುತ್ತೆ. ತಾಯಿ ರಾಜಾದೇವಿ ಅಸ್ತಂಗತಳಾಗಿ ಬಿಡ್ತಾಳೆ. ಅಪಾರವಾಗಿ ಮನನೊಂದಂತಹ ಬಾಣಭಟ್ಟ ತನ್ನ ಜೀವಿತದ ನೋವನ್ನು ತನ್ನ ಕಾವ್ಯದಲ್ಲಿ ಬಿಂಬಿಸ್ತಾನೆ. ಅನಾಥವಾದ ಗಿಳಿಮರಿಯ ಆರ್ತರೋದನೆಯೊಂದಿಗೆ ತನ್ನ ತಾಯಿಯಿಲ್ಲದ ಬದುಕಿನ ಬವಣೆಯನ್ನು ವಿಸ್ತಾರ ಮಾಡಿಕೊಳ್ತಾನೆ. ಎಂತಹ ಹೃದಯಂಗಮವಾದ ಕಾವ್ಯ ತಿಳಿಯಿತೆ. ಇನ್ನು 16ನೇ ವಯಸ್ಸಿನಲ್ಲಿ ತಂದೆಯ ವಿಯೋಗವೂ ಆಗುತ್ತೆ. ತಂದೆಯ ವಿಯೋಗವೂ ಆದ ನಂತರದಲ್ಲಿ ಮೌಖರಿ ಕುಲದ ಬರ್ಚ್ಯೂ ಎಂಬತಕ್ಕಂತಹವರು ಇವನ ಗುರುಗಳು ಎನ್ನುವುದಾಗಿ ಬಾಣಭಟ್ಟನೇ ಹೇಳಿಕೊಳ್ತಾನೆ. ತಾಯಿ ತಂದೆಯರನ್ನು ಕಳೆದುಕೊಂಡು ನಿಜಾರ್ಥದಲ್ಲಿ ಅನಾಥನಾಗಬೇಕಾಗಿದ್ದ ಬಾಣಭಟ್ಟನಿಗೆ ಅಂದು ಆತ್ಮಸ್ಥೈರ್ಯವನ್ನು ತುಂಬಿದವರು ಹಲವು ಮಂದಿ. ನಟವಿಟ ಚೇಟರು, ನರ್ತಕರು, ಕವಿಗಳು, ಒಟ್ಟಿನಲ್ಲಿ ಮಿತ್ರ ಸಮೂಹ. ಅವರೆಲ್ಲರನ್ನ ಕರೆದುಕೊಂಡು ಬಾಣಭಟ್ಟ ದೇಶಾಂತರ ಸಂಚಾರವನ್ನು ಮಾಡುತ್ತಿದ್ದಾನೆ. ನಮ್ಮ ಬಾಣಭಟ್ಟ ಕೇವಲ ಕುತೂಹಲಕ್ಕಾಗಿ ಕಲಿತವನಲ್ಲ, ಎಲ್ಲರೊಡಗೂಡಿ ದೇಶಾಂತರಕ್ಕೆ ಹೋಗುತ್ತಿದ್ದಾನೆ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಎರಡನ್ನೂ ಮಾಡಿದವ ನಮ್ಮ ಬಾಣ. ದೇಶಾಂತರಗಳನ್ನು ಸುತ್ತುತ್ತಿದ್ದಾನೆ, ಕೋಶಾಂತರಗಳನ್ನು ಓದಿದ್ದಾನೆ, ತನ್ನದಾದ ಭಾವಕೋಶದಲ್ಲಿ ಪ್ರಕಟಪಡಿಸಿದ್ದಾನೆ. ಈ ಕೋಶ ಅಂತ ಹೇಳೋದನ್ನು ಶ್ಲೇಷವಾಗಿ ಸ್ವೀಕರಿಸಬಹುದು. ಪಂಚಕೋಶಗಳನ್ನು ಹೇಳ್ತೇವೆ: ಅನ್ನಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ ಇತ್ಯಾದಿಯಾಗಿ. ಕೇವಲ ವಿಜ್ಞಾನಮಯ ಕೋಶದಲ್ಲಷ್ಟೇ ಉಳಿಯದೆ ಪ್ರಜ್ಞಾನ ಸ್ಥಿತಿಯನ್ನೂ ತಲುಪಿ ಆ ಭಾವಕೋಶಕ್ಕೆ, ಮನೋಮಯ ಕೋಶಕ್ಕೆ ಪ್ರವೇಶವಾಗುವುದನ್ನು ಬಾಣ ಚೆನ್ನಾಗಿ ಅರಿತಿದ್ದಾನೆ. ಕೇವಲ ತಾನು ಮಾತ್ರ ಮಾಡಿಲ್ಲ, ತನ್ನ ಓದುಗರಿಗೂ ಮಾಡಿಸಿದ್ದಾನೆ. ಹಾಗಾಗಿ ಬಾಣಭಟ್ಟ ಅತ್ಯಂತ ಪರಮಶ್ರೇಷ್ಠ ಕವಿ. ದಂಡಿನ ಪದಲಾಲಿತ್ಯಂ ಅಂತ ಹೇಳ್ತೇವೆ. ಪದಲಾಲಿತ್ಯಕ್ಕೆ ಹೆಸರಾದವನು ದಂಡಿ. ಆ ದಂಡಿಯ ಕಾವ್ಯವನ್ನು ಓದುವಾಗಲೂ ಎಲ್ಲೋ ಒಂದು ಕಡೆ ಏಕತಾನತೆಯಾಗುತ್ತೆ. ಅಥವಾ ಕಾಳಿದಾಸನಷ್ಟು ಸುರಿವ ರಸವೂ ಇರುವುದಿಲ್ಲ. ಯಾವ ಏಕತಾನತೆಯೂ ಇಲ್ಲದೆ ಎಲ್ಲವನ್ನ ಹದವಾಗಿ ಚೆನ್ನಾಗಿ ಮಿಶ್ರಣ ಮಾಡಿ ಸುಪಕ್ವವಾದ ಹದವನ್ನು ಕಾಯ್ದುಕೊಂಡಿದ್ದಾನೆ. ಅಂತಹ ಹದವಾದ ಸಂಸ್ಕೃತಿ ಚಾರಣವನ್ನು, ಚರ್ವಣವನ್ನು ಮಾಡುವಂತಹ ಆ ಬಾಣಭಟ್ಟ ತನ್ನ ಕವಿತಾ ಸಾಮರ್ಥ್ಯವನ್ನು ಶ್ರೇಷ್ಠವಾಗಿ ಮೆರೆದಿದ್ದಾನೆ. ಅಕ್ಷರಕ್ಷರಕ್ಕೂ ಅಕ್ಕರೆಯ ಅಮೃತ ಇಲ್ಲಿ ಸ್ರವಿಸುತ್ತದೆ, ನಮ್ಮ ಹೃದಯವನ್ನು ತುಂಬುತ್ತದೆ. ಹಾಗಾಗಿ ಮನಸ್ಸಿನಲ್ಲಿ, ಹೃದಯದಲ್ಲಿ ರಸಸಾಗರ ಭೋರ್ಗರೆಯುತ್ತೆ. ಅಂತಹ ಬಾಣಭಟ್ಟ ಸಂಸ್ಕೃತ ಸಾಹಿತ್ಯದಲ್ಲೊಂದು ಅಪಾರವಾದ ದೊಡ್ಡ ಹೆಸರು. ಇವನಿಗೆ ಸಾಟಿ ಇಲ್ಲದ ಸಮನ್ವಯ ಕೊಡ್ತಾರಂತೆ. ಅಂದರೆ ಅನನ್ವಯ, ನಿಜವಾಗಿ ಹೇಳೋದಾದರೆ ಗಗನಂ ಗಗನಾಕಾರಂ ಎಂದಂತೆ
ಇವನಿಗೆ ಸಾಟಿಯೇ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ. ಬಾಣ ಅಂದರೆ ಏನು, ಕಾದಂಬರಿ ಅಂದರೆ ಏನು ಅನ್ನೋದಾದರೆ ಒಂದು ಊಹೆಗೂ ನಿಲುಕದ ಊಹೆ, ಕಲ್ಪನೆಗೂ ಮೀರಿದ ಕಲ್ಪನೆ, ಅನೂಹ್ಯ ರೀತಿಯಲ್ಲಿ ತನ್ನ ಬಾಹುಗಳನ್ನು ವಿಸ್ತಾರ ಮಾಡಿಕೊಳ್ಳುವಂತಹ ಭಾವದ ಒಂದು ಮಹಾಪೂರ. ಜನಪದೀಯ ಕಥೆಯಾಗಿ ಮೋಡಿಯ ಮಾತುಗಳಿಂದ ಕೂಡಿ ಬಂದಂತಹ ಬನ್ನಣೆಯ ಬಿನ್ನಾಣವನ್ನು ಈ ಕಾವ್ಯದಲ್ಲಿ ನಾವು ನೋಡ್ತೇವೆ. ಅಲಂಕಾರಗಳ ಹೊಸ ಕಳೆಯಿಂದ ಸದಾ ನಳನಳಿಸುವಂತಹ ಕಾವ್ಯ ರುಚಿಯನ್ನು ನಾವು ಆಸ್ವಾದನೆ ಮಾಡುತ್ತೇವೆ. ಅವನ ವಾಗ್ಜಾಲದ ದಟ್ಟಾರಣ್ಯಕ್ಕೆ ಒಂದೊಮ್ಮೆ ಪ್ರವೇಶ ಮಾಡಿಬಿಟ್ಟರೆ ಬಲೆಯಲ್ಲಿ ಬಿದ್ದಂತೆ ಮೂಲ ದಾರಿಯೇ ಮರೆತು ಹೋಗುತ್ತದೆ. ಕಗ್ಗಾಡಿನಲ್ಲಿ ದಾರಿ ಸಿಗದೆ ಒದ್ದಾಡಿದಂತಾಗುವಂತಹ ಒಂದು ಅನುಭೂತಿ ವಾಚಕರದ್ದಾಗುತ್ತದೆ. ಅತ್ಯಂತ ಸೊಗಸಾದ ವರ್ಣನೆಯನ್ನು 100 ಪಟ್ಟು ಸೊಗಸಾಗಿ ಬಣ್ಣಿಸುವಂತಹ ಅವನ ವಿಧಾನವಿದೆಯಲ್ಲ, ಅದು ನಿಜವಾಗಿಯೂ ಅಜರಾಮರ. ಆ ವರ್ಣನೆಗಳನ್ನು ಓದುವ ಒಂದು ಸೌಖ್ಯವೇ ಅದೆಷ್ಟೋ ಹಿತಕರ. ಅದಕ್ಕೆ ಸರಿಯಾದ ಮನಸ್ಸು, ಸೂಕ್ಷ್ಮವಾದ ಬುದ್ಧಿ ಎರಡೂ ಅಗತ್ಯವಾಗುತ್ತೆ. ಕನ್ನಡದಲ್ಲಿ ಕಾದಂಬರಿಯ ರುಚಿಯನ್ನು ತೋರಿಸಿದಂತಹ ಆ ನಾಗವರ್ಮನ ಕಾವ್ಯವೋ ಅಥವಾ ಅದನ್ನು ಸೊಗಸಾಗಿ ಬಣ್ಣಿಸಿದಂತಹ ಹಿರಿಯರೂ ಶ್ರೇಷ್ಠರೂ ಆದಂತಹ ಆರ ಮಿತ್ರರ ಮಾತಿನ ಆ ಪದ ಕೋಮಲತೆಯೋ, ಗಣೇಶರ ಒಂದು ಪ್ರಾಗಲ್ಭ್ಯವೋ, ಅಥವಾ ಕನ್ನಡ ಕಾವ್ಯವಾಗಿ ಭಟ್ಟಿ ಇಳಿಸಿದಂತಹ ಬನ್ನಂಜೆ ಗೋವಿಂದಾಚಾರ್ಯರ ಅಪೂರ್ವ ಜ್ಞಾನ ಭಂಡಾರವೋ, ಇವೆಲ್ಲಕ್ಕೂ ಶರಣು ಹೋಗುತ್ತಾ ಇವರೆಲ್ಲರ ಪ್ರಭಾವ ಹೇರಳವಾಗಿದ್ದುಕೊಂಡು ಅವರ ಲಿಖಿತವನ್ನು ಕೇವಲ ನಾನು ನಿಮ್ಮ ಹೃದಯ ಗಹ್ವರಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಇದು ಖಂಡಿತವಾಗಿಯೂ ಸ್ವಂತದ್ದಲ್ಲ, ಯಾವುದೂ ನಮ್ಮದಲ್ಲ. ಮತ್ತೊಬ್ಬ ಶ್ರೇಷ್ಠರು ಮಾಡಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಶ್ರೇಷ್ಠರ ಮಾತುಗಳನ್ನು ಶ್ರೇಷ್ಠರಾದ ನಿಮ್ಮ ಕರ್ಣಕಮಲಗಳಿಗೆ ಸಮರ್ಪಣೆಯನ್ನು ಮಾಡುತ್ತಿದ್ದೇವೆ. ಸ್ವೀಕರಿಸೋಣವಾಗಲಿ. ಬನ್ನಂಜೆಯವರ ಮಾತು ಅಂದರೆ ಅದು ಹೆಜ್ಜೇನಿನ ಸವಿಯಂತೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಒಂದೊಂದು ಮಾತು ಬಾಣಪ್ರಯೋಗದಂತೆ ತೀಕ್ಷ್ಣ, ಆದರೆ ಆ ಬಾಣಗಳು ಮನ್ಮಥನ ಸುಮಬಾಣಗಳು. ಅದರ ಪರಿಣಾಮ ಮನದ ತುಂಬೆಲ್ಲ ಪ್ರೀತಿಯ ಆವರಣ. ಅದನ್ನು ಈಗ ನೋಡೋಣ. ಅತ್ಯಂತ ಸುಪುಷ್ಟವಾದಂತಹ ಈ ಕಥೆಯ ಹಂದರಕ್ಕೆ ಇದೀಗ ನಾವು ಪ್ರವೇಶ ಮಾಡುತ್ತಿದ್ದೇವೆ. ಹಲವಷ್ಟು ಬಾರಿ ಹಲವಷ್ಟು ರೀತಿಯಲ್ಲಿ ನಾವೆಲ್ಲ ಪ್ರಯಾಣವನ್ನು ಮಾಡ್ತಿರ್ತೇವೆ. ಅಡ್ಡಾಡಿ ಅಡ್ಡಾಡಿ ದಾರಿ ಸಿಗದಂತಾಗುತ್ತದೆ. ಆದರೂ ಮೂಲ ಸ್ರೋತವನ್ನು ಹಿಡಿದು ಮತ್ತೆ ಮತ್ತೆ ಬರ್ತಾ ಇರ್ತೇವೆ. ಈ ಚರಣ ಚಾರಣವನ್ನು ನಾವೆಲ್ಲ ಮಾಡೋಣ ಬನ್ನಿ. ಈ ಬಾಣಭಟ್ಟ ಎನ್ನುವಂತಹ ದೊಡ್ಡ ಪರ್ವತದ ತಪ್ಪಲಿನಲ್ಲಿ ಕಾದಂಬರಿಯ ಝರಿ ಹರಿಯುತ್ತಿದೆಯಲ್ಲ, ಅದರ ಅಮೃತಪಾನವನ್ನು ಮಾಡೋಣ. ಬನ್ನಂಜೆಯವರ ನುಡಿ ಕಿರಣಗಳ ಹೇರಳ ಪ್ರಭಾವದೊಂದಿಗೆ ಈ ಕಥಾ ವಿಸ್ತೃತಿ ನಿಮ್ಮ ಅವಗಾಹನೆಗೆ. ಬಗೆ ಬಗೆಯ ಅಲಂಕಾರಗಳಿಂದ ಶೋಭಾಯಮಾನವಾಗಿ ನಖಶಿಖಾಂತ ಸಾಲಂಕೃತ ಕನ್ಯೆಯಾಗಿ ನಿಂತಿರುವಂತಹ ಸರ್ವಾಭರಣ ಭೂಷಿತೆಯಾದಂತಹ ಕಾದಂಬರಿ ಎನ್ನುವ ಕಾವ್ಯ ಮನೋಲ್ಲಾಸಿನಿಯ ಸಹಜ ಸೌಂದರ್ಯದ ಒಂದು ಅನಾವರಣ. ಉಜ್ಜಯಿನಿ ಆವಂತಿ ದೇಶದ ರಾಜಧಾನಿ. ಇಲ್ಲಿಂದ ಕಥಾ ಪ್ರಾರಂಭ. 3 ಜನ್ಮಗಳ ಕಥೆ. ಆಲಿಸಿ ಆನಂದಿಸಿ. ಆವಂತಿಯ ರಾಜಧಾನಿಯಾಗಿ ಉಜ್ಜಯಿನಿ. 3 ಲೋಕಗಳಲ್ಲೂ ಉಜ್ಜಯಿನಿಯಷ್ಟು ಸುಂದರ ನಗರಿ ಮತ್ತೊಂದಿಲ್ಲ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾದಷ್ಟು ವನರಾಜಿಯಿಂದ ಶೋಭಾಯಮಾನವಾಗಿರುವ ಅಪಾರವಾದ ಅಪರಿಮಿತ ಚಲುವಿನ ತಾಣ ಈ ಉಜ್ಜಯಿನಿ. ಚಲುವಿನ ನಗರಿಗೆ ತಕ್ಕಂತಹ ಒಬ್ಬ ರಾಜ, ಸದ್ಗುಣಗಳ ಚಲುವನ್ನು ತುಂಬಿಕೊಂಡಂತಹ ನಿಬಿಡ ಘನ ಗುಣಿ ರಾಜ ತಾರಾಪೀಡ. ಆ ತಾರಾಪೀಡನಿಗೆ ತಕ್ಕನಾದ ಮಂತ್ರಿ ಶುಕನಾಸ. ರಾಜ್ಯದ ಭಾರವನ್ನೆಲ್ಲ
ಅಥವಾ ಆಡಳಿತದ ಒಂದು ಕುಶಲತೆಯನ್ನೆಲ್ಲ ಮಂತ್ರಿ ಶುಕನಾಸನ ಹೆಗಲಿಗೆ ವಹಿಸಲಾಗಿತ್ತು. ತಾರಾಪೀಡನ ಪಟ್ಟದರಸಿ ವಿಲಾಸವತಿ. ವಿಲಾಸವತಿ ಎಂಬ ರಾಣಿ ಈ ತಾರಾಪೀಡನ ಹೆಂಡತಿ. ಬಹುಕಾಲ ಈ ತಾರಾಪೀಡ ಮತ್ತು ವಿಲಾಸವತಿ ದಂಪತಿಗಳಿಗೆ ಸಂತಾನ ಭಾಗ್ಯವಿರಲಿಲ್ಲ. ಅದಕ್ಕಾಗಿ ಕೊರಗಿ ಕೊರಗಿ ತಮ್ಮೊಳಗೆ ತನು ಮನಗಳು ಕರಗಿ ಕರಗಿ ಇವರು ನೋವನ್ನು ಅನುಭವಿಸುತ್ತಿದ್ದಾರೆ. ಆಗ ದೈವಾನುಗ್ರಹದಿಂದ ವಿಲಾಸವತಿ ಆಪನ್ನ ಸತ್ವೆಯಾಗಿದ್ದಾಳೆ, ಅರ್ಥಾತ್ ಗರ್ಭವನ್ನು ಧರಿಸಿದ್ದಾಳೆ. ಒಂದು ಶುಭ ಮುಹೂರ್ತದಲ್ಲಿ ಸುಲಕ್ಷಣ ಸಂಪನ್ನನಾದಂತಹ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಮಗನಿಗೆ ಚಂದ್ರಾಪೀಡ ಎನ್ನುವಂತಹ ಹೆಸರನ್ನಿಟ್ಟಿದ್ದಾರೆ. ನಿಜವಾಗಿ ಹೇಳೋದಾದರೆ ಇಲ್ಲಿ ನೀವು ನೆನಪಿಸಿಕೊಳ್ಳಬೇಕು, ಮೊಟ್ಟ ಮೊದಲ ಸ್ರೋತ ಏನು ಗೊತ್ತೇ? ರಾಜ ಶೂದ್ರಕ ಎನ್ನುವಂತಹವನೊಬ್ಬನು. ಅವನ ಆಸ್ಥಾನಕ್ಕೊಬ್ಬಳು ಚಾಂಡಾಲ ಕನ್ಯೆ ಬರ್ತಾಳೆ. ಅವಳ ಕೈಯಲ್ಲೊಂದು ಪುಟ್ಟ ಗಿಳಿಮರಿ ಇರುತ್ತೆ. ಆ ಗಿಳಿಯ ಹೆಸರು ವೈಶಂಪಾಯನ. ಸಕಲ ಶಾಸ್ತ್ರಗಳನ್ನು, ಚತುರ್ವೇದಗಳನ್ನು, 6 ವೇದಾಂಗಗಳನ್ನು ಎಲ್ಲವನ್ನ ಆ ಗಿಳಿ ತಿಳಿದುಕೊಂಡಿರುತ್ತೆ. ಹೇಗೆ ಈ ಗಿಳಿ ಇಷ್ಟೊಂದು ತಿಳಿದಿದೆ ಅಂತ ರಾಜ ಶೂದ್ರಕ ಕೇಳುವಾಗ ಆ ಗಿಳಿ ತನ್ನ ಆತ್ಮಕಥನವನ್ನು ಹೇಳಿಕೊಳ್ಳುತ್ತೆ. ಅದರ ಸೊಗಸೇ ಇದು. ಆ ಸೌಂದರ್ಯಕ್ಕೆ ಅತ್ಯಂತ ಶ್ರೇಷ್ಠ ಹೆಸರಾದ ಚಂದ್ರ ಶಾಪಗ್ರಸ್ತನಾಗಿ ಚಂದ್ರಾಪೀಡನಾಗಿ ಹುಟ್ಟುತ್ತಾನೆ. ತದನಂತರದಲ್ಲಿ ಅವನೇ ಮತ್ತೊಂದು ಜನ್ಮದಲ್ಲಿ ವೈಶಂಪಾಯನನಾಗುತ್ತಾನೆ ಅನ್ನುವಂತಹ 3 ಜನ್ಮಗಳ ಕಥೆಯನ್ನು ಇಲ್ಲಿ ನಾವು ನೋಡುತ್ತೇವೆ. ಈಗ ನಿಮಗೆ ಒಂದು ಸಂಪರ್ಕ ಸೇತುವೆಯಾಗುತ್ತೆ ಅನ್ನುವುದಾಗಿ ಈ ಪ್ರಥಮ ಸಾಲನ್ನು ಹೇಳಿಬಿಟ್ಟಿದ್ದೇನೆ. ಇನ್ನು ಕಥೆಯನ್ನು ಜೋಡಿಸಿಕೊಳ್ತಾ ಬನ್ನಿ. ಆವಂತಿ ನಗರಿಯ ರಾಜ ತಾರಾಪೀಡ ಮತ್ತು ವಿಲಾಸವತಿಯ ಪುತ್ರನಾಗಿ ಹುಟ್ಟಿರುವ ಆ ಹಸುಗೂಸಿಗೆ ಚಂದ್ರಾಪೀಡ ಎನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಮಂತ್ರಿಯಾದಂತಹ ಶುಕನಾಸ, ಅವನ ಹೆಂಡತಿಯ ಹೆಸರು ಮನೋರಮಾ. ಆ ಮನೋರಮೆಗೂ ಒಂದು ಮಗ ಹುಟ್ಟಿದ್ದಾನೆ. ಆ ಮಗನಿಗೆ ವೈಶಂಪಾಯನ ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಕಥೆ ಗೋಜಲು ಅಂತ ಹೇಳಿದ್ದೇನೆ, ಚಂದ್ರಾಪೀಡನಾಗಿದ್ದಾನೆ ಅಂತ ಹೇಳಿದ್ದೇನೆ. ಮುಂದೆ ಪುಂಡರೀಕ ವೈಶಂಪಾಯನನಾಗಿ ಹುಟ್ಟಬಹುದೇನೋ, ಅಥವಾ ಚಂದ್ರನೇ ಹುಟ್ಟುತ್ತಾನೋ, ಎಷ್ಟೊಂದು ಗೋಜಲುಗಳು ನಮ್ಮ ಮನಸ್ಸಿನಲ್ಲಿರುತ್ತವೆ. ಆ ಗೋಜಲುಗಳನ್ನು ಇರಿಸಿಕೊಳ್ಳಿ, ನಂತರದಲ್ಲಿ ಬಿಡಿಸೋಣ ಎನ್ನುವ ರೀತಿಯಲ್ಲಿ ಈ ಮಾತುಗಳನ್ನು ಸ್ವಲ್ಪ ಹಿಂದೆ ಮುಂದೆ ಹೇಳ್ತಾ ಇದ್ದೇವೆ, ಅನ್ಯಥಾ ಭಾವಿಸಬೇಡಿ. ಇದು ಕೇವಲ ನಿರೂಪಣೆಯ ಸೊಗಸಿಗಾಗಿ ಮಾಡ್ತಾ ಇರುವಂಥದ್ದು. ಚಂದ್ರಾಪೀಡನಿಗೆ ಗೆಳೆಯನಾಗಿ ಇತ್ತ ಶುಕನಾಸನ ಮಗನಾಗಿ ವೈಶಂಪಾಯನ ಹುಟ್ಟಿದ್ದಾನೆ. ಇಬ್ಬರು ಮಕ್ಕಳು ಕೂಡಿ ಜೊತೆಯಾಗಿ ಬೆಳೆಯುತ್ತಿದ್ದಾರೆ. ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಪ್ರಾಯ ತುಂಬಿದಾಗ ಸಕಲ ವೇದಾಂಗಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಅಭ್ಯಾಸ ಮುಗಿಸಿ ಹಿಂದಿರುಗಿ ಬಂದಂತಹ ಆ ರಾಜಕುಮಾರ ಚಂದ್ರಾಪೀಡನಿಗೆ ಮಹಾರಾಜ ತಾರಾಪೀಡ ಇಂದ್ರಾಯುಧ ಎಂಬ ಹೆಸರಿನ ಅತ್ಯಪೂರ್ವ ಜಾತಿಯ ಒಂದು ಕುದುರೆಯನ್ನು ಉಡುಗೊರೆಯಾಗಿ ಕೊಡ್ತಾನೆ. ರಾಜ ಮಗನಾದಂತಹ ಚಂದ್ರಾಪೀಡನಿಗೆ ಇಂದ್ರಾಯುಧ ಎನ್ನುವ ಹೆಸರಿನ ಒಂದು ಬೆಳ್ಗುದುರೆಯನ್ನು ಉಡುಗೊರೆಯಾಗಿ ಕೊಡ್ತಾನೆ. ಮಹಾರಾಣಿ ವಿಲಾಸವತಿ ಕುಲೂತ ರಾಜಕುಮಾರಿ ಪತ್ರಲೇಖೆಯನ್ನು ಇವನಿಗೆ ಉಡುಗೊರೆಯಾಗಿ ಕೊಡ್ತಾಳೆ. ಇದೀಗ ತಂದೆ ತಾಯಂದಿರಿಬ್ಬರೂ ಮಗ ಚಂದ್ರಾಪೀಡನಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಮಗನಲ್ಲಿ ಇದೀಗ ಇಂದ್ರಾಯುಧವೆನ್ನುವಂತಹ ಕುದುರೆಯೂ ಪತ್ರಲೇಖೆ ಎನ್ನುವಂತಹ ರಾಜಕುಮಾರಿಯೂ ಇಬ್ಬರೂ ಬಳುವಳಿಯಾಗಿ ಬಂದಿದ್ದಾರೆ. ರಾಜಕುಮಾರಿ ಪತ್ರಲೇಖೆ ಈ ಚಂದ್ರಾಪೀಡನಿಗೆ ಪರಮಾಪ್ತ ಸಖಿಯಾಗುತ್ತಾಳೆ. ಪರಮಾಪ್ತ ಸಖಿ. ಒಂದು ಶುಭ ದಿವಸ ಸುಲಗ್ನದಲ್ಲಿ ರಾಜ ತಾರಾಪೀಡ ಮಂಗಲ ಕಲಶದಿಂದ ಅಭಿಷೇಕವನ್ನು ಗೈಯುತ್ತಾ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟುತ್ತಾನೆ. ಮಗ ಚಂದ್ರಾಪೀಡನಿಗೆ ಯುವರಾಜ ಪಟ್ಟವನ್ನು ಕಟ್ಟುತ್ತಾನೆ. ಆಗ ಯುವರಾಜನಾದವನೇನು ಮಾಡಬೇಕು?
ದಿಗ್ವಿಜಯಕ್ಕಾಗಿ ಹೊರಡಬೇಕು. ಸುತ್ತಮುತ್ತಲಿನ ಪ್ರಾಂತಗಳನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಹಲವು ಸಾಮಂತ ಧೀಮಂತ ರಾಜರುಗಳನ್ನು ತನ್ನ ಅಧೀನದಲ್ಲಿ ಇರಿಸಿಕೊಳ್ಳಬೇಕು. ಹಾಗಾಗಿ ದಿಗ್ವಿಜಯ ಯಾತ್ರೆಗಾಗಿ ಹೊರಟಿದ್ದಾನೆ ಚಂದ್ರಾಪೀಡ. ಆದರೆ ತಂದೆ ತಾಯಂದಿರು ಕೊಟ್ಟಂತಹ ಉಡುಗೊರೆಯನ್ನು ಸ್ವೀಕರಿಸಿ ತೆರಳಿದ್ದಾನೆ. ಯಾವುದು? ಇಂದ್ರಾಯುಧ ಎನ್ನತಕ್ಕಂತಹ ಕುದುರೆಯನ್ನು, ಪತ್ರಲೇಖೆ ಎನ್ನತಕ್ಕಂತಹ ರಾಜಕುಮಾರಿಯನ್ನು. ಪರಮಾಪ್ತಳಾಗಿದ್ದಾಳೆ ಈಗ ಯುವರಾಜನಿಗೆ. ಅವರ ಇಬ್ಬರನ್ನೂ ಕರೆದುಕೊಂಡು ದಿಗ್ವಿಜಯ ಯಾತ್ರೆಗೆ ಹೋಗಿದ್ದಾನೆ. ಅವನ ಸಮಸ್ತ ಸೇನೆಯು ಈ ಚಂದ್ರಾಪೀಡನ ಹಿಂದೆ ಹೊರಟಿದೆ. ರಾಜನಲ್ಲವೇ, ಯುವರಾಜನಲ್ಲವೇ, ಅವನ ಹಿಂದೆ ಎಲ್ಲರೂ ಹೊರಟಿದ್ದಾರೆ. ಸೇನೆಯೆಲ್ಲವೂ ಹೊರಟಿದೆ. ವಿಜಯಂಗೈಯುತ್ತ ಶೋಭಾಯಮಾನವಾಗಿ ಶೋಭಾಯಾತ್ರೆಯಲ್ಲಿ ಯುವರಾಜ ಹೊರಟಿದ್ದಾನೆ. ಆಗೇನಾಯಿತು ಗೊತ್ತೇ? ಬಹಳ ಸ್ವಾರಸ್ಯಕರವಾದ ವಿಚಾರಗಳನ್ನು ನಿಮಗೆ ತಿಳಿಸಬೇಕಾಗಿದೆ. ವಿಜಯಂಗೈಯುತ್ತ ಸಾಗಿರುವಂತಹ ಚಂದ್ರಾಪೀಡ ಮತ್ತೆಲ್ಲಿಗೆ ಪ್ರವೇಶ ಮಾಡಿದ್ದಾನೆ, ಯಾವೆಲ್ಲ ಸ್ವಾರಸ್ಯ ಘಟಿಸಿದೆ ಎಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕಥೆಯ ಸ್ವಾರಸ್ಯವನ್ನು, 3 ಜನ್ಮಗಳ ಸವಿಯನ್ನು ನಾವೆಲ್ಲ ಆಸ್ವಾದಿಸೋಣ. ಎಲ್ಲರಿಗೆ ಭಗವಂತ ಒಲಿಯಲಿ, ಮನೋಭೀಷ್ಟ ಸಿದ್ಧಿಸಲಿ. ನಮಸ್ಕಾರ, ಶುಭಮಸ್ತು.